ಹಾಯ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಉದ್ದಿನ ವಡೆ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ 1 ಗ್ಲಾಸ್ ಉದ್ದಿನ ಬೇಳೆನ ನೈಟೇ ನೆನಿಟ್ರೆ ಬೆಟರು. ಇಲ್ಲ ಅಂತಂದರೆ 5ರಿಂದ 6 ಗಂಟೆ ಸಾಕಾಗ್ಬಿಡುತ್ತೆ. ಅದನ್ನು ನೆನಿಟ್ಬಿಟ್ಟು ಅದು ಸಾಫ್ಟಾಗಿ ಆಗಿರುತ್ತಲ್ಲ, ಸ್ವಲ್ಪ ದಪ್ಪ, ಅದನ್ನು ಜಾರಿಗೆ ಹಾಕ್ಕೋಬೇಕು, ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಸ್ಮೂತಾಗಿ ಮಾಡ್ಕೋಬೇಕು. ತೀರಾ ತೆಳುವು ಮಾಡ್ಕೋಬಾರ್ದು. ನೀರು ಅದರೊಳಗೆ ಇರುತ್ತಲ್ಲ, ಆ ನೀರಿಗೆ 1 ಸ್ಪೂನ್ ಉಪ್ಪು, ಖಾರದ ಪುಡಿ, ಟೇಸ್ಟಿಗೆ ತಕ್ಕಂತೆ ಹಾಕ್ಕೋಬೇಕು. ಬೇಕಾದರೆ ಪೆಪ್ಪರ್ ಪುಡಿ ಹಾಕ್ಕೋಬೋದು, ಇಲ್ಲ ಪೆಪ್ಪರ್ ದಪ್ಪನ ಕಾಳು ಹಾಕ್ಬೋದು. ಮಕ್ಕಳು ತಿನ್ನಲ್ಲ ಅಂತ ನಾನು ಹಾಕಿಲ್ಲ. ಮಧ್ಯದಲ್ಲಿ ಅದನ್ನು ತೀರಾ ತೆಳು ಮಾಡಿಕೊಂಡ್ರೆ ಬರೋದಿಲ್ಲ. ತೆಳು ಇಲ್ದಿರೆ ನಾರ್ಮಲ್ ಹಿಟ್ಟಿಗೆ ಅದು ಮಧ್ಯದಲ್ಲಿ ತೂತ ಮಾಡಿ ಅದನ್ನು ಎಣ್ಣೆ ಒಳಗೆ ಕರಿಯೋದಕ್ಕೆ ಬಿಟ್ಟರೆ ಸೋಡಾ ಏನು ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಸೋಡಾ ಬೇಕಾದರೆ ಹಾಕ್ಕೋಬೋದು, ಸ್ವಲ್ಪ ಜಾಸ್ತಿ ಬೇಡ. ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ, ಹೋಟೆಲ್ ಇದರ ಥರ. ಈ ಥರ ಗೋಲ್ಡನ್ ಬ್ರೌನ್ 2 ಕಡೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರ್ಕೋಬೇಕು. ಈ ಥರ ಆಗುತ್ತೆ. 5 to 6 hours ನೆನೆಸ್ಕೊಂಡ್ರೆ ಸಾಕು. 2 ಕಡೆನೂ ಬೇಯಿಸ್ಬಿಟ್ಟು ಚೆನ್ನಾಗಿ ಕರೆದುಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು. ಇದಕ್ಕೆ ಪೆಪ್ಪರ್ ಹಾಕಿದಷ್ಟು ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ತಿನ್ನಲ್ಲ ಅಂತ ಪೆಪ್ಪರ್ ಹಾಕಿಲ್ಲ. ಸರ್ವ್ ಮಾಡಿಕೊಡಿ. ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.